ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಏನಗದಲ್ಲಿ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಮಿಲನ ಕಾರ್ಯಕ್ರಮ. ಜಿಲ್ಲೆಯಲ್ಲಿ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಚಿಂತಾಮಣಿ ತಾಲೂಕಿನ PM ಶ್ರೀ ಜವಾಹರ್ ನವೋದಯ ವಿದ್ಯಾಸಂಸ್ಥೆ ಏನಗದಲ್ಲಿ ಕೂಡ ಒಂದು ಉನ್ನತ ವಿದ್ಯಾಸಂಸ್ಥೆ. ಇಲ್ಲಿ ಉಚಿತ ವಿದ್ಯಾದಾನ, ಊಟ, ವಸತಿಗಳೊಂದಿಗೆ ಬಡ ಮಕ್ಕಳಿಗೆ ನೆರವಾಗುವಂತಹ ಕೇಂದ್ರೀಯ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವವರು IAS, IPS, ಡಾಕ್ಟರ್, ಇಂಜಿನಿಯರ್ಗಳಂತಹ ಬಹುದೊಡ್ಡ ಹುದ್ದೆಗಳಲ್ಲಿ ಉದ್ಯೋಗ ಪಡೆಯುತ್ತಿರುವುದು ನವೋದಯ ವಿದ್ಯಾಲಯಕ್ಕೆ ಹೆಗ್ಗಳಿಕೆಯ ವಿಚಾರ. 2000ನೇ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಹಳೆ ವಿದ್ಯಾರ್ಥಿಗಳಿಂದ ಮಿಲನ 2025 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ನಂತರ ಕಲಾವಿದ ಮುಳ್ಳೂರು ಪ್ರಭಾಕರ್ ಮತ್ತು ಈದರ ಪ್ರಕಾಶ್ ತಂಡದಿಂದ ವಿವಿಧ ಪಕ್ಷಿಗಳು ಮತ್ತು ವಾಹನಗಳ ಶಬ್ದಗಳ ಮಿಮಿಕ್ರಿ ಹಾಗೂ ಜಾನಪದ ಗೀತೆಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಸಂತಸ ಮತ್ತು ನಗಿಸುವ ಚಟಾಕಿಯನ್ನು ಬೀಸಿದರು. ತಂದೆ ತಾಯಿ ಪ್ರೀತಿ ಬಿಟ್ಟು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಒಳ್ಳೆಯ ವಿಚಾರಗಳನ್ನು ಮೈಗೂಡಿಸಿಕೊಳ್ಳಬೇಕು. ಈ ಒಳ್ಳೆಯ ವಿಚಾರಗಳೇ ಮುಂದಿನ ಯಶಸ್ಸಿನ ಮೆಟ್ಟಿಲುಗಳು. ಇಲ್ಲಿ ವಿದ್ಯಾಭ್ಯಾಸ ಮಾಡಿರುವ ವಿದ್ಯಾರ್ಥಿಗಳು ಉತ್ತಮ ಉದ್ಯೋಗಗಳೊಂದಿಗೆ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ನೀವು ಅವರಂತೆ ಬೆಳೆಯಬೇಕು ಎಂದು BGS ಸಂಸ್ಥೆಯ ಆಡಳಿತಾಧಿಕಾರಿ N. ಶಿವರಾಮರೆಡ್ಡಿ ಅವರು ತಿಳಿಸಿದರು. ಹಾಗೂ ಉಳಿದ ಗಣ್ಯರುಗಳು ವಿದ್ಯಾರ್ಥಿಗಳಿಗೆ ಉತ್ಸಾಹ ತುಂಬುವಂತಹ ಒಳ್ಳೆಯ ವಿಚಾರಗಳನ್ನು ಮತ್ತು ಜೀವನದ ಅನುಭವಗಳನ್ನು ತಿಳಿಸಿದರು. ಹಾಗೂ ಎಲ್ಲಾ ಗಣ್ಯರಿಗೆ ವಿದ್ಯಾಸಂಸ್ಥೆಯಿಂದ ಸನ್ಮಾನಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ BGS ಶಿಕ್ಷಣ ಸಂಸ್ಥೆ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ N. ಶಿವರಾಮರೆಡ್ಡಿ, ಹಿರಿಯ ಸಾಹಿತಿ BR. ಲಕ್ಷ್ಮಣರಾವ್, ನವೋದಯ ವಿದ್ಯಾಲಯದ ನಿವೃತ್ತ ಶಿಕ್ಷಕ CV. ಮಂಜುನಾಥ್, ಬೆಂಗಳೂರು ವಾಣಿಜ್ಯ ತೆರಿಗೆ ಉಪ ಆಯುಕ್ತ ಭರ್ತೇಶ್ ಕುಮಾರ್, SM. ಜವಾಹರ್ ನವೋದಯ ವಿದ್ಯಾಲಯ ಉಪ ಪ್ರಾಂಶುಪಾಲ ರಾಮ್ ಅವತಾರ್, ಅಲ್ಯುಮಿನಿ ಸಂಘದ ಅಧ್ಯಕ್ಷ ಶಿವಶರಣ್ BN ಸೇರಿದಂತೆ 2000ನೇ ಬ್ಯಾಚ್ ಹಳೆಯ ವಿದ್ಯಾರ್ಥಿಗಳು, ವಿದ್ಯಾಲಯದ ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿ ಭಾಗವಹಿಸಿದ್ದರು. ಒಂದು ಏನು ಉಪಯೋಗ ಆಗೋದಿಲ್ಲ. ಲೀವಿಂಗ್ ಅವೇ ದ ಲವ್ ಅಂಡ್ ಅಫೆಕ್ಷನ್ ಆಫ್ ದ ಪೇರೆಂಟ್ಸ್. ಯು ಆರ್ ಹಿಯರ್ ಅಟ್ ಎ ಟೆಂಡರ್ ಏಜ್ ಆಫ್ 10 or 11 years. ಇಲ್ಲಿ ಬಂದಿತ್ತು ಅಂದಮೇಲೆ ಏನೋ ಒಂದು ಸಾಧನೆ ಮಾಡ್ಕೊಂಡು ಆಚೆ ಹೋಗ್ಬೇಕು. ಅದರ್ವೈಸ್ ಅಪ್ಪ ಅಮ್ಮನ ಪ್ರೀತಿನ ಕಳ್ಕೊಂಡು ಬಂದು ಇಲ್ಲಿ ಇದ್ದ ಮೇಲೆ ಪ್ರಯೋಜನ ಆದರೂ ಏನು ಅಂತ. ಸೊ ನಿಮ್ಮ ನೀವು ಒಂದು ಕ್ವಶನ್ ಮಾಡ್ಕೊಳ್ಳಿ. ವಾಟ್ ಈಸ್ ದಟ್ ಯು ವಾಂಟ್ ಟು ಬಿಕಮ್? If you don't question, if you don't put a target in front of yourself, there is nothing you are going to become. First, question yourself, what is that I want to become? Do you want to become a principal for a Navodaya school like this? Do you want to become a teacher in a Navodaya school like this? Do you want to become a commissioner of commercial taxes like this? Do you want to become a politician, leader? What is that you want to become? You have to question yourself first. ಯಾಕೆಂದ್ರೆ ಈ ಒಂದು ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಗಲಿಲ್ಲ ಅಂದ್ರೆ ಖಂಡಿತವಾದ ಜೀವನಕ್ಕೆ ಒಂದು ದಿಕ್ಕೆ ಸಿಗುತ್ತದೆ ನಿಮಗೆ. ಯಾಕೆಂದ್ರೆ ದಟ್ ಇಸ್ ಅ ಸ್ಟೇಟ್ಮೆಂಟ್, ದಟ್ ಇಸ್ ಅ ವಂಡರ್ಫುಲ್ ಸ್ಟೇಟ್ಮೆಂಟ್. ಯು ಆಲ್ ಶುಡ್ ರಿಮೆಂಬರ್, ಸಕ್ಸೆಸ್ ವಿಲ್ ಹ್ಯಾಪನ್ ಟ್ವೈಸ್ ಇನ್ ಲೈಫ್. ಸಕ್ಸೆಸ್ ವಿಲ್ ಹ್ಯಾಪನ್ ಟ್ವೈಸ್. ಫಸ್ಟ್ ಇನ್ ದ ಮೈಂಡ್, ನೆಕ್ಸ್ಟ್ ಇನ್ ದ ರಿಯಲ್ ಲೈಫ್. ಫಸ್ಟ್ ಇನ್ ದ ಮೈಂಡ್, ನೆಕ್ಸ್ಟ್ ಇನ್ ದ ರಿಯಲ್ ಲೈಫ್. ಫಸ್ಟ್ ಇನ್ ದ ಮೈಂಡ್, ನಿಮ್ಮ ಮೈಂಡಲ್ಲಿ ಏನಾಗಬೇಕು ಅಂತಂದ್ರೆ you have to question yourself, what is that you want to become? ನಿಮ್ಮಂಥದ್ದೇ ಒಂದು ಮಕ್ಕಳನ್ನ ನಾವು ಹುಡುಕ್ತಾ ಇರ್ತೀವಿ. ಬಹಳ ಬುದ್ಧಿವಂತ ಮಕ್ಕಳನ್ನ ಹುಡುಕಿ ನಮ್ಮದೇ ಒಂದು ಇದೇ ತರದ ಒಂದು ಶಾಲೆ ಇದೆ, ಸಂವಿತ್ ಸ್ಕೂಲ್ ಅಂತ ಚಿಕ್ಕಬಳ್ಳಾಪುರದಲ್ಲಿ. ಐ ಆಮ್ ಜಸ್ಟ್ ಗೋಯಿಂಗ್ ರೌಂಡ್ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಸರ್ಚಿಂಗ್ ಯುವರ್ ಸ್ಟೂಡೆಂಟ್ಸ್ ಆಫ್ ಯುವರ್ ಕೈಂಡ್. ಹೀಗೆ ನಿಮ್ಮಂತ ಒಂದು ಮಗು ನೋಡ್ಕೊಂಡು ಹೋದಾಗ ಒಂದು ಆಚೆ ಒಂದು ಹಳ್ಳಿದೆ, 5ನೇ ಕ್ಲಾಸ್ ಮಗು ಬಂದು ಸೆಲೆಕ್ಟ್ ಆಗಿರುವಾಗ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ದೆ, ವಾಟ್ ಇಸ್ ದಟ್ ಯು ವಾಂಟ್ ಟು ಬಿಕಮ್ ಅಂತ. 5ನೇ ಕ್ಲಾಸ್ ಮಗು ಹೇಳ್ತು ನನಗೆ, ನಾನು ಹೇಳೋದಿಲ್ಲ, ನಾನು ತೋರಿಸ್ತೀನಿ ಅಂತ ಓದೋದು ಪುಸ್ತಕವನ್ನು ತೋರಿಸಿತು. ಕೊನೆ ಪೇಜಲ್ಲಿ ಬರ್ದಿಟ್ಟಿದ್ದಾಳೆ. ಏನ್ ಬರ್ದಿದೆ ಅಂದ್ರೆ, ಐ ವಾಂಟ್ ಟು ಸ್ಟಡಿ ವೆಲ್, ಬಿಕಮ್ ಎ ಡಾಕ್ಟರ್, ಐ ವಿಲ್ ಟೇಕ್ UPSC ಎಕ್ಸಾಮಿನೇಷನ್, ದೆನ್ ಐ ಆಮ್ ಗೋಯಿಂಗ್ ಟು ಬಿಕಮ್ IAS ಆಫೀಸರ್. ಒಂದು ಗೌರ್ಮೆಂಟ್ ಸ್ಕೂಲಿನ 5ನೇ ಕ್ಲಾಸ್ ಪುಟ್ಟ ಮಗು ಇಷ್ಟನ್ನು ಬರೀತದೆ ಅಂದ್ರೆ ಆಲ್ರೆಡಿ ಫಸ್ಟ್ ಇನ್ ದ ಮೈಂಡ್ ಸಕ್ಸಸ್ ಆಗೋಗ್ಬಿಟ್ಟಿದೆ. ನೀವು ಕೇಳಿಕೊಂಡು
ವಾಟ್ ಇಸ್ ದಟ್ ಯು ವಾಂಟ್ ಟು ಬಿಕಮ್ ಅಂತ ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಟು ಪ್ರತಿ ದಿನ ಪ್ರತಿ ಕ್ಷಣ ಎವ್ರಿ ಮೊಮೆಂಟ್ ಯು ಹ್ಯಾವ್ ಟು ಥಿಂಕ್ ಆಫ್ ಹೌ ಟು ರಿಯಲೈಸ್ ದ ಡ್ರೀಮ್. ಈ ಒಂದು ಕಡೆ ನಿಮ್ಮ ಗಮನ ಹೋಗಲಿಲ್ಲ ಅಂದ್ರೆ ಸುಮ್ಮನೆ ತಿಂದ್ಕೊಂಡು ಆಟ ಆಡ್ಕೊಂಡು 7 ವರ್ಷ ಈ ಶಾಲೆಯಿಂದ ಆಚೆ ಹೋದ್ರೆ ಖಂಡಿತವಾಗ್ಲೂ ಏನು ಉಪಯೋಗ ಆಗೋದಿಲ್ಲ. ಸೊ ಆಸ್ ಎ ಸ್ಟೂಡೆಂಟ್ಸ್ you should have that dream of what is that you want to become. Later on, one day or the other, you are going to become that. So ನಿಮ್ಮನ್ನ ಒಂದ್ಸಲ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಏನ್ ಶಕ್ತಿ ಇದೆ ಅಂತ. ಯಾವುದೇ ಒಂದು ಮಗು ಭೂಮಿಯಿಂದ ಹುಟ್ಟಿದ ಮೇಲೆ ದೇವರು ಏನೋ ಒಂದು ವಿಶೇಷವಾಗಿರುವಂತಹ ಶಕ್ತಿ ಕೊಟ್ಟು ಕಳಿಸಿರ್ತಾನೆ. ಆ ಶಕ್ತಿ ಏನು ಅಂತ ಯಾರು ಬೇಗ ಕಂಡುಕೊಳ್ತಾರೋ they are going to become that in their real life in future. ಯಾಕೆಂದ್ರೆ ಅರ್ಲಿ ಸ್ಟೇಜಲ್ಲಿ ನನ್ನ ಶಕ್ತಿಯನ್ನು ಚಂದ ಕನ್ನಡದಲ್ಲಿ ಬರೆಯುವಂಥದ್ದು, ನನ್ನ ಶಕ್ತಿಯನ್ನು ಸೋಷಿಯಲ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್, ನನ್ನ ಶಕ್ತಿಯನ್ನು ತುಂಬಾ ಪ್ರಾಪಕ ಶಕ್ತಿ ಇದೆ. ಎವ್ರಿ ಒನ್ ಆಫ್ ಯು ಹ್ಯಾಸ್ ಗಾಟ್ ದಟ್ ಕ್ವಾಲಿಟಿ. ಒಬ್ಬ ಡ್ಯಾನ್ಸರ್ ಆಗಿರ್ಬೋದು, ಒಬ್ಬ ಪೇಂಟರ್ ಆಗಿರ್ಬೋದು, ಒಬ್ಬ ಇನ್ನೊಂದು ಆಗಿರ್ಬೋದು, ಯಾವುದೋ ಒಂದು ಶಕ್ತಿ ನಿಮ್ಮ ಅಡಿಗೆ ಇದೆ. ಆ ಶಕ್ತಿ ಏನು ಅಂತ ನಿಮ್ಗೆ ಅರ್ಥ ಆಗಿತ್ತು ಅಂದ್ರೆ ಹೇಗಾಗ್ಬೋದು ಗೊತ್ತಾ ಜೀವನದಲ್ಲಿ. ಆ ಒಂದು ಶಕ್ತಿನ ಹುಡುಕೊಂಡವ್ರೆ ಹೆಂಗ್ ಬರ್ಬೋದು ಗೊತ್ತಾ ಜೀವನದಲ್ಲಿ. ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ. ಇದೊಂದು ಕುದುರೆ ಮತ್ತು ಡಕ್ ಬಾತುಕೋಳಿಯ ಕಥೆ. ಒಂದು ದಿನ ಒಂದು ಕುದುರೆ ಮೇಯ್ತಾ ಇತ್ತು, ಹುಲ್ಲುಗಾವಲಲ್ಲಿ ಮೇಯ್ತಾ ಇತ್ತು, ಅದರ ಪಾದ ಮೇಯ್ತಾ ಇತ್ತು. ಅಲ್ಲಿ ಒಂದು ಡಕ್ ಕೋಳಿ ಬಂದು ಕೂತ್ಕೊಳ್ತಾನೆ. ಅಲ್ಲಿ ಒಂದು ಬಾತುಕೋಳಿ ಬಂದು ಕೂತ್ಕೊಂಡು ಆ ಕುದುರೆಗೆ ಹೇಳ್ತಂತೆ, ನಿನ್ಗೇನು ಯೋಗ್ಯತೆ ಇಲ್ಲ, ನಿನ್ಗೇನು ಬರುತ್ತಿಲ್ಲ, ನನ್ಗೆಲ್ಲ ಬರುತ್ತೆ ಅಂತ ಹೇಳ್ತಾನೆ. ಕುದುರೆ ಆಶ್ಚರ್ಯ ಹೇಳ್ತಂತೆ, ಎಲ್ಲ ಇದ್ರಲ್ಲಿ ಬಾತುಕೋಳಿಗೆ ಏನ್ ಬರ್ಬೋದು, ವಾಟ್ ಡಸ್ ದಿಸ್ ಡಕ್ ನೋ? ಸರಿ ಕೇಳ್ತಂತೆ, ನಿನ್ಗೆ ಏನೇನೋ ಗೊತ್ತಿದೆ ಹೇಳಪ್ಪ ಅಂತ. ಬಾತುಕೋಳಿ ಹೇಳ್ತಂತೆ, ನಾನು ಚಂದ ನಡ್ಕೊಂಡು ಹೋಗ್ತೀನಿ. ಹೌದಾ? ನಾನು ಓಡಿ ಹೋಗ್ತೀನಿ ನೆಲದ ಮೇಲೆ. ಹೌದಾ? ನಾನು ಗಾಳಿಗೆ ತೇರ್ಕೊಂಡು ಅಷ್ಟು ದೂರ ಹಾರ್ಕೊಂಡು ಹೋಗ್ತೀನಿ. ವೆರಿ ಗುಡ್. ನಾನು ನೀರಲ್ಲಿ ಈಜಾಡ್ತೀನಿ ಮೇಲೆ. ಇಷ್ಟೆಲ್ಲ ನನಗೆ ಬರ್ತದೆ. ಕುದುರೆ ನಿನಗೇನ್ ಬರ್ತದೆ ಮಹಾ, ನಿನಗಿಂತ ನಾನು ಬೇಕು ಅಂತಂತೆ. ಅದು ಕುದುರೆ ಮರು ಪ್ರಶ್ನೆ ಶುರು ಮಾಡ್ತಂತೆ, ನೆಲದ ಮೇಲೆ ನಡ್ಕೊಂಡು ಹೋಗ್ತೀಯಾ? ಹೌದು. ನಿನ್ನ ನಡಿಗೆ ಹೆಂಗಿದೆ ಗೊತ್ತಾ? ತುಂಬಾ ಚೆನ್ನಾಗಿ ನಡೆದ್ರೆ ಕ್ಯಾಟ್ ವಾಕ್ ಅಂತಾರೆ, ತುಂಬಾ ಕಠಿಣವಾಗಿ ಹೆಂಗೆಂಗೂ ಹಾಡಿಬಲ್ಲ ನಡೆದ್ರೆ ಡಕ್ ವಾಕ್ ಅಂತಾರೆ. ಯು ಆರ್ ದ ಆಪೋಸಿಟ್ ಆಫ್ ಎ ಗುಡ್ ವಾಕ್ ಬಿಕಾಸ್ ಯುವರ್ಸ್ ಇಸ್ ಎ ಡಕ್ ವಾಕ್. ಓಡ್ತೀನಿ ಅಂದಲ್ಲ, ಒಂದು ನಾಯಿ ನಡೆಸ್ಕೊಂಡು ತಪ್ಪಿಸ್ಕೊಳ್ಳೋ ಅಷ್ಟು ಸ್ಪೀಡಲ್ಲಿ ಹೋಗ್ತೀಯ ನೀನು, ಅಷ್ಟು ಸ್ಪೀಡು ನಿನ್ಗೆ ಓಡೋಗ್ಬಿಡಲ್ಲ. ಇನ್ನು ಹಾಕ್ತೀನಿ ಅಂದ್ರೆ ಇಲ್ಲ ಅಂದ್ರೆ ಅಲ್ಲಿ ಬೀಳ್ತೀಯ, ಇನ್ನೊಂದು ದೇಶಕ್ಕೆ ಹಾರೋಗ್ತೀಯ. ನಿನಗೆ ಇಷ್ಟೇ ದೂರ ಹಾರೋಗ್ ಬರುತ್ತೆ. ಇನ್ನೇನೋ ಈಜಾಡ್ತೀನಿ ನೀರಿನ ಮೇಲೆ ಅಂತೆಲ್ಲ, ನೀರೊಳಕ್ಕೆ ತೂರಿ ಒಂದು ಮೀನನ್ನು ಹಿಡ್ಕೊಂಡು ಬರೋಷ್ಟು ಕೆಪಾಸಿಟಿ ನಿನ್ಗಿದ್ಯಾ? ಏನೂ ಇಲ್ಲ. ನನಗೆ ನೋಡು, ನನಗೆ ಗೊತ್ತಿರೋದು ಒಂದೇ ಕೆಲಸ, ರನ್ನಿಂಗ್. ಐ ವಿಲ್ ರನ್ ಇನ್ ಸಚ್ ಎ ವೇ, ಐ ರನ್ ಸೋ ಗ್ರೇಷಿಯಸ್ಲಿ. ಯಾವ ತರ ಓಡ್ತೀನಿ ಅಂದ್ರೆ ರಾಜ ಮಹಾರಾಜರು ನನ್ನ ಮೇಲೆ ಕೂಡ್ಬೇಕು ಅನ್ಸುತ್ತೆ. ಕೃಷ್ಣ ಆಗ್ಬೋದು, ಅರ್ಜುನ ಆಗ್ಬೋದು, ನನ್ನ ರಥ ಕಟ್ಟಬೇಕು ಅನ್ಸುತ್ತೆ. ಕೋಟ್ಯಾಂತರ ರೂಪಾಯಿ ನನ್ನ ಮೇಲೆ ಬೆಟ್ಟು ಕಟ್ತಾರೆ. ನಾನು ಗೊತ್ತಿರೋ ಒಂದೇ ಓಡೋದು. ಆ ಓಡೋದನ್ನೇ ಅಷ್ಟು ಚಂದ ಓಡ್ತೀನಿ. ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಡಿ. ಇಟ್ ಈಸ್ ನಾಟ್ ಎ ಡಕ್ ಆಫ್ ಆಲ್, ಹಾರ್ಸ್ ಆಫ್ ಒನ್. ಅದು ಯಾವುದು ನಿಮ್ಮ ಶಕ್ತಿ? ನಿಮ್ಮನ್ನು ನೀವು ಅರಿವು ಮಾಡ್ಕೊಳ್ತು ಅಂದ್ರೆ, ಆ ಶಕ್ತಿ ಏನು ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ರೆ, ಈ ಶಕ್ತಿ ಹಿಡ್ಕೊಂಡು ಎಷ್ಟು ಮೇಲಕ್ಕಾದ್ರೂ ಏರ್ಲಿಕ್ಕೆ ಸಾಧ್ಯತೆ ಉಂಟು. ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಟ್ ಯುವರ್ ಲೆವೆಲ್ ಥ್ರೂ ಯುವರ್ ಟೀಚರ್ಸ್ ವಾಟ್ ಈಸ್ ದಟ್ ಗ್ರೇಟ್ ಸ್ಟ್ರೆಂತ್ ಯು ಹ್ಯಾವ್. ಅರ್ಥ ಆಗುವಂತ, ನೆನಪಿಟ್ಕೊಳ್ಳುವಂತಹ ಒಂದು ಸೂಚನೆ. ಒಂದು ಜಾತ್ರೆ ನೋಡಿರ್ತೀರಲ್ವಾ, ಸಾವಿರಾರು ಜನ ಇರ್ತಾರೆ. ಆ ಜಾತ್ರೆಯಲ್ಲಿ ಒಬ್ಬ ಬೆಲೂನ್ ಮಾಡ್ತಿದ್ದಂತೆ. ಬಣ್ಣ ಬಣ್ಣದ ಬೆಲೂನು ಎಲ್ಲ ಇಟ್ಕೊಂಡು ಜೋಡಿಸ್ಕೊಂಡು ಒಂದು ಕಡೆ ನಿಂತ್ಕೊಳ್ಳೋನಂತೆ. ದೂರಕ್ಕೆಲ್ಲ ಜನ ಗೊತ್ತಾಗ್ಬೇಕಲ್ಲ, ಒಂದು ಬೆಲೂನ್ ಹಾರ್ಬಿಡೋನಂತೆ. ಮೇಲಕ್ಕೆ ಹಾರಿದ ತಕ್ಷಣ ಜನ ಅಲ್ಲೆಲ್ಲೋ ಬೆಲೂನ್ ಮಾಡ್ತಿವ್ರೆ ಅಂತ ನಿಮ್ಮ ಹತ್ರ ಎಲ್ಲ ಓಡೋಗೋನಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಜಾಗಕ್ಕೆ ಹೋಗೋನಂತೆ, ಮತ್ತೊಂದು ಬಿಡೋನಂತೆ. ಇನ್ನೊಂದು ಜಾಗಕ್ಕೆ ಹೋದ, ಮತ್ತೊಂದು ಬಿಟ್ಟ. ಈ ತರ ಒಂದು 5-6 ಬೆಲೂನು ಹಾರಿಬಿಟ್ಟು ಒಂದು ಕಡೆ ನಿಂತಿದ್ದಾಗ ಒಂದು ಮಗು ನಿಮ್ಮಂತ ಹುಡುಗ ಹೋಗಿ ಶರ್ಟ್ ಹೇಳದಂತೆ, ಬೆಲೂನ್ ಬೇಕಾ ಅನ್ನಂತೆ. ಬೆಲೂನ್ ಬೇಡ, ಮತ್ತಿನ್ನೇನ್ ಬೇಕು ನಿನ್ಗೆ? ಅಲ್ಲಿ ಬಿಳಿ ಬಣ್ಣದ ಬಿಟ್ಟೆ ಬೆಲೂನು ಹಾರ್ತು, ಇಲ್ಲಿ ಗ್ರೀನ್ ಕಲರ್ ಬಿಟ್ಟೆ ಹಾರ್ತು, ಅಲ್ಲಿ ರೆಡ್ ಕಲರ್ ಬಿಟ್ಟೆ ಹಾರ್ತು.
ಕಪ್ಪು ಬಣ್ಣದ ಬೆಲೂನು ಹಾರುತ್ತಾ ಅಂತ ಕೇಳಿದ್ನಂತೆ. ಅವನು ನೋಡಿದ್ನಂತೆ ಬೆಲೂನ್ ಮಾರೋನು ನೀಕಿರೋ ಹುಡುಗ ಕಪ್ಪಗಿದಾನೆ, ಅವನಿಗೆ ಅರ್ಥ ಆಗಬೇಕು ಇವಾಗ ಹುಡುಗನ ಮನಸ್ಸಿನಲ್ಲಿ ಏನಿದೆ ಅಂತ. ಅದಕ್ಕೆ ಹೇಳಿದಂತೆ ಒಂದು ಬ್ಲ್ಯಾಕ್ ಬೆಲೂನ್ ತೆಗೆದು ಅವನ ಕೈ ಕೊಟ್ಟು ಬಿಡು ಅನ್ನಂತೆ. ಸೀದಾ ಮೇಲೆ ಕಾರೋಯ್ತಂತೆ ಅದು. ಆವಾಗ ಮಗು ಹೇಳಿದಂತೆ ಮೇಲೆ ಹಾರಬೇಕು ಅಂದ್ರೆ ಬಣ್ಣ ಅಲ್ಲ ಮುಖ್ಯ, ಒಳಗೆ ಏನು ತುಂಬಿದೆ ಅನ್ನೋದು ಮುಖ್ಯ. ಮೇಲೆ ಹಾರಬೇಕು ಅಂದ್ರೆ ಬಣ್ಣ ಮುಖ್ಯ ಅಲ್ಲ, ಒಳಗಡೆ ಏನ್ ತುಂಬಿದೆ ಅನ್ನೋದು ಮುಖ್ಯ. ಆ ಹುಡುಗ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಂತೆ ಅಡ್ವೈಸ್ನ ಆ ಚಿಕ್ಕ